ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಚೀನಾ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ರಷ್ಯಾ ಆಗಿರ್ಬೋದು, ಅದರ ಬದಿ ಅನೇಕ ದೇಶಗಳಾಗಿರ್ಬೋದು, ಯಾವುವು ಸಪೋರ್ಟ್ ಮಾಡಿಲ್ಲ. ಇಲ್ಲಿವರೆಗೆ ಇಸ್ಲಾಂ ದೇಶಗಳು ಅದರ ಮೇಲೆ ದಾಳಿ ಮಾಡುವಂಥದ್ದು, ಯುದ್ಧ ಮಾಡುವಂಥದ್ದು, ಪ್ಯಾಲೆಸ್ಟೀನ್ಗಳನ್ನ ಓಡಿಸಿದಾಗ ಪ್ಯಾಲೆಸ್ಟೀನ್ ಓಡಿಸಿದ್ರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಶೇಡು ತಗೊಳ್ಳುವಂಥ ಪ್ರಯತ್ನ ನಾವು ನೋಡಿದ್ವಿ. ಆದರೆ ಅದರಲ್ಲೆಲ್ಲ ವಿಫಲ ಆಗಿದ್ವಿ ಎಲ್ಲ ದೇಶಗಳು. ಆದರೆ ಈ ಸಲ ಇರಾನ್ ಮಾತ್ರ ಸಫಲ ಆಗ್ಯದ. ಜೊತೆಗೆ ತನ್ನ ಪರಮಾಣುವಿನ ಕಾರ್ಯಕ್ರಮಗಳನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಹೆಚ್ಚು ಮಾಡ್ಕೊಳ್ಳುವಂಥದ್ದು ಮಾಡ್ಕೊಂಡು ನಾವು ಇನ್ನೂ ಯುದ್ಧದ ದಿಶೆಯನ್ನು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಅವರು ಆಡಿದ್ದನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ ಇರಾನ್ ಇವತ್ತು ಗೆದ್ದ ಅನ್ನೋದು ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲೇನ ಇಸ್ರೇಲ್ ತನ್ನ ಕಿರಿಕಿರಿ ಬುದ್ಧಿಯಿಂದಾಗಿ ಮತ್ತೇನು ಮಾಡಿದ್ದರಿಂದಾಗಿ ಇನ್ನೊಂದು ದಾಳಿ ಮಾಡಿದಾಗ ಸಹಜವಾಗಿ ಸೆಟ್ಟಾದಂತಹ ನಮ್ಮ ಟ್ರಂಪ್ ಅವರು ನೇರವಾಗಿ ಅವ್ರನ್ನ ಟೀಕೆ ಮಾಡಿದಾರೆ ಈ ಇಸ್ರೇಲಿನ ಅಂತೇಳಿ. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಟ್ರಂಪ್ ಅವರು ವ್ಯಾಪಾರಿ ವರ್ಗದವರು ಅಂತೇಳಿ. ಅವ್ರಿಗೆ ಯಾರಿಂದ ಲಾಭ ಹೆಚ್ಚಾಗ್ತದೆ ಅವ್ರಿಗೆ ಹೋಗ್ತಾ ಇದ್ದಾರೆ. ಈಗ ನೋಡಿ ನಮ್ಮ ಇಂಡಿಯಾ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಿದ್ರು ನಾವು ಗಮನಿಸಬೇಕಾಗ್ಯದ. ಯಾಕಂದ್ರೆ ಇಂಡಿಯಾ ದೋಸ್ತ ಹಾಗೆ ಹೀಗೆ ಚಾಪೆ ಚರ್ಚೆ ಅದೆಲ್ಲ ಮಾಡಿದ್ರು ನಮ್ಮ ಜೊತೆಗೆ. ಅವರು ಆಪತ್ ಬಾಂಧವ ತಿಳ್ಕೊಂಡಿದ್ವಿ ನಾವೆಲ್ಲ. ಆದರೆ ಮಣ್ಣು ನಡೆದಂಥ ಆಪರೇಷನ್ ಸಿಂಧೂರದಲ್ಲಿ ಯಾರು ಬಂದಂತಾರೆ ಅವರು ಸ್ವತಃ ಅಲ್ಲಿಯ ಪಾಕಿಸ್ತಾನದ ಅಲ್ಲಿಯ ಸೇನಾಧ್ಯಕ್ಷರನ್ನು ಕರೆಸಿ ಅವ್ರ ಜೊತೆಗೆ ಆಹಾರ ತೆಗೆದುಕೊಂಡ್ರೆ ವಿನಃ ಭೋಜನ ಕೂಟದಲ್ಲಿ ಭಾಗಿಯಾದ ವಿನಃ ನಮ್ಮ ಮೋದಿಯವ್ರನ್ನ ಕರೆಸಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತ. ಅಂದ್ರೆ ಯಾರಿಂದ ಲಾಭ ಹೆಚ್ಚಾಗ್ತದನೋ ಅವ್ರನ್ನ ಹಿಡ್ಕೊಳ್ಳುವಂಥದ್ದು. ಪಾಕಿಸ್ತಾನದಲ್ಲೇ ಕ್ರಿಪ್ಟೋ ಕರೆನ್ಸಿಗೆ ಅವಕಾಶ ಮಾಡಿಕೊಟ್ಟಂಥ ಯಾರಿಗೆ ಮಾಡಿಕೊಟ್ರು? ಟ್ರಂಪರ ಮಗನಿಗೆ ಪಾಕಿಸ್ತಾನ ಮಾಡಿಕೊಟ್ಟಿದ್ದರಿಂದಾಗಿ. ಮತ್ತು ಇಸ್ಲಾಂ ದೇಶಗಳು ನಾವು ಭಾಳ ಹೇಳ್ಕೊಳ್ತೀವಿ ನಮ್ಮ ದೊಡ್ಡ ಮಾರ್ಕೆಟ್ ಅದ್ರಿ ಇಂಡಿಯಾದ್ದು ಹಾಗೆ ಹೀಗೆ ಅಂತೇಳಿ. ಆದ್ರೆ ಇಡೀ ಇಸ್ಲಾಂ ದೇಶಗಳು ಜಗತ್ತಲ್ಲಿ 2ನೇ ನಂಬರ್ ಹೆಚ್ಚಿದ್ದಾರೆ. ನಿಮಗೆ ಗೊತ್ತದ ಜನಸಂಖ್ಯೆಯಿಂದ ಯಾವ